ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಸ್ಟಾರ್ಟ್ ಮಾಡೋಣ. ನಿನ್ನೆ ದಿನ ನಾವು ನೋಡಿದ್ವಿ, ರಾಮ ಲಕ್ಷ್ಮಣ ಸೀತೆ ತಾಮಸ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿರುವಂತ ಋಷಿಗಳೆಲ್ಲರೂ ರಾಮನ ಆಗಮನಕ್ಕೆ ಕಾಯ್ತಿರ್ತಾರೆ. ಹಾಗೆ ರಾಕ್ಷಸರು ಅವರಿಗೆ ಕೊಡುವಂತ ಹಿಂಸೆನ ರಾಮನ ಹತ್ರ ಹೇಳ್ಕೋತಾರೆ. ರಾಮ ಅವ್ರಿಗೆ ಒಂದು ಆಶ್ವಾಸನೆ ಕೊಡ್ತಾನೆ, ನಾನ್ ನಿಮ್ ರಕ್ಷಣೆ ಮಾಡ್ತೀನಿ, ಅಥವಾ ರಾಕ್ಷಸರನ್ನ ಸಂಹಾರ ಮಾಡ್ತೀನಿ, ನಿಮ್ಮ ಯಜ್ಞಗಳಿಗೆ ಪೂಜೆಗಳಿಗೆ ಏನು ಭಂಗ ಉಂಟಾಗದೆ ಇರೋ ತರ ನೋಡ್ಕೋತೀನಿ ಅಂತ ಹೇಳ್ತಾನೆ. ಹಂಗೆ ಸ್ವಲ್ಪ ದೂರ ಮುಂದೆ ಬರ್ಬೇಕಂದ್ರೆ ಅಲ್ಲಿ ಶರಭಂಗ ಅಂತ ಒಬ್ಬ ಋಷಿ ಇರ್ತಾನೆ. ಸೊ ಅವನು ರಾಮ ಬರ್ತಾನೆ ಅಂತ ಕಾಯ್ಕೊಂಡ್ ಕೂತಿರ್ತಾನೆ. ತುಂಬಾ ವಯಸ್ಸಾಗಿರತ್ತೆ. ಇಂದ್ರ ದೇವ್ರು ರಥ ಕಳ್ಸಿರ್ತಾರಂತೆ ಆ ಋಷಿನ ಏನು ಕರ್ಕೊಂಡ್ ಬನ್ನಿ ಅಂತ. ನನ್ನ ಲೋಕದಲ್ಲಿ ಇರ್ಲಿ ಆ ಋಷಿ ಅಂತ ಕರ್ಕೊಂಡ್ ಬನ್ನಿ ಅಂತ ರಥ ಕಳ್ಸಿದ್ರೆ ಆ ರಥಕ್ಕೆ ಹೇಳ್ತಿರ್ತಾನಂತ, ನಾನ್ ಬರಲ್ಲ, ರಾಮನ ನನ್ನ ಈ ಮನುಷ್ಯ ಜನ್ಮದಲ್ಲಿ ರಾಮನ ಮನುಷ್ಯನ ಅವತಾರದಲ್ಲಿ ನಾನ್ ನೋಡಿ ಆ ಸೌಭಾಗ್ಯ ನಾನ್ ಪಡ್ಕೋಬೇಕು, ಅಲ್ಲಿವರೆಗೂ ನಾನ್ ಬರಲ್ಲ ಅಂತ. ಸೊ ರಾಮ ಬರ್ತಾನೆ ಅಂತ ಅವ್ರಿಗೆ ಗೊತ್ತಿತ್ತು, ಖಂಡಿತವಾಗ್ಲೂ ಗೊತ್ತಿತ್ತು. ಅದಕ್ಕಾಗಿ ಅವ್ರು ಉಸಿರ್ನ ಗಟ್ಟಿ ಹಿಡ್ಕೊಂಡು ಬಿಗಿ ಹಿಡ್ಕೊಂಡು ರಾಮನಿಗೋಸ್ಕರ ಕಾಯ್ತಾ ಇದ್ರು. ರಾಮನ ನೋಡ್ಬೇಕು, ಅವನಿಂದ ಅನುಗ್ರಹ ಪಡ್ಕೋಬೇಕು, ಅವನ ಏನು ಆದಿತ್ಯ ಸತ್ಕಾರ ಮಾಡ್ಬೇಕು ಅಂತೆಲ್ಲ ರಾಮನಿಗೋಸ್ಕರ ಅವರು ಕಾಯ್ತಾ ಇದ್ರು. ತುಂಬಾ ವಯಸ್ಸಾಗಿರತ್ತೆ, ಒಂದ್ 60-70 ಸಾವಿರ ವರ್ಷ ಆಗಿರತ್ತೆ. ಶಕ್ತಿ ಇರಲ್ಲ, ಹನ್ನನ್ ಮುದುಕ ಆಗಿರ್ತಾನೆ. ಅವರು ಋಷಿಗಳು ಅಷ್ಟು ರಾಮನ್ ಮೇಲೆ ಅಥವಾ ವಿಷ್ಣುವಿನ ಮೇಲೆ ಅಷ್ಟು ಭಕ್ತಿ. ಸೊ ರಾಮ ಲಕ್ಷ್ಮಣ ಸೀತೆ ಬರ್ತಿರ್ಬೇಕಂದ್ರೆ ಅವರಿಗೆ ಇಂದ್ರನ್ ರಥ ಕಾಣ್ಸತ್ತೆ. ರಾಮ ಹೇಳ್ತಾನೆ, ನೋಡು, ಇಂದ್ರನ್ ರಥ ಸಾಮಾನ್ಯವಾಗಿ ಯಾರ್ ಕಣ್ಣಿಗೂ ಕಾಣ್ಸಲ್ಲ. ಅಂದ್ರೆ ಇವಾಗ ಸ್ವಲ್ಪ ವರ್ಷ ಜಪ ಪೂಜೆ ಎಲ್ಲಾ ಮಾಡಿದವ್ರ ಕಣ್ಣಿಗೆ ಕಾಣ್ಸಲ್ಲ. ಒಬ್ಬ ಮಹಾನ್ ವ್ಯಕ್ತಿ, ಮಹಾಶಕ್ತಿ ಇರುವಂತ ವ್ಯಕ್ತಿ, ಅಥವಾ ಒಳ್ಳೆತನ ಇರುವಂತ ವ್ಯಕ್ತಿ, ದೇವರ ಭಕ್ತ ಆಗಿದ್ರೆ ಅಥವಾ ದೇವರ್ಗೆ ಆ ಭಕ್ತ ಪ್ರಿಯವಾಗಿದ್ರೆ ಮಾತ್ರ ಅಂತವ್ರ ಕಣ್ಣಿಗೆ, ಪುಣ್ಯವಂತರು ಅಂತ ಏನ್ ಹೇಳ್ತೀವಲ್ಲ, ಅಂತವ್ರ ಕಣ್ಣಿಗೆ ಮಾತ್ರ ಇಂದ್ರನ್ ರಥ ಕಾಣಿಸುವಂತದ್ದು. ಅದಷ್ಟು ಪವಿತ್ರವಾದದ್ದು, ಅಷ್ಟು ಶಕ್ತಿ ಇರುವಂತ ರಥ. ಆ ರಥ ಬಂದು ಕಾಯ್ತಿದೆ ಅವರಿಗೆ, ಶರಭಂಗ ಋಷಿಗಳಿಗೆ. ಆದ್ರೂನು ಅವರು ಹೋಗ್ತಿಲ್ಲ, ಯಾಕಂದ್ರೆ ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ. ರಾಮಂಗ್ ಮಾತ್ರ, ಅಂದ್ರೆ ಅವನ್ ದೇವ್ರು, ಅದಕ್ಕಾಗಿ ಅವನಿಗೆ ಗೊತ್ತಿತ್ತು ಇಲ್ಲಿ ಎಲ್ರು ಅವನಿಗೆ ಕಾಯ್ತಿದ್ದಾರೆ ಕಾಡಲ್ಲಿ, ಅಥವಾ ಏನು ನನ್ನ ರಕ್ಷಣೆ ಬೇಕಾಗಿದೆ ಅಲ್ಲಿರುವಂತ ಮನುಷ್ಯರಂತ ಗೊತ್ತಾಗಿದ್ದಕ್ಕೆ ರಾಮ ಕಾಡಿಗ್ ಬಂದಿದ್ದು. ಹಾಗಾಗಿ ಯಾವ್ದೇ ತರದ್ ಕೋಪ ಮಾಡ್ಕೊಳಾರ್ದೆ, ಬೇಜಾರ್ ಮಾಡ್ಕೊಳಾರ್ದೆ, ಎಲ್ಲಾ ಕಡೆ ಇರುವಂತ ಅವನ ಭಕ್ತರ್ನ ಅವನು ಅನುಗ್ರಹ ಮಾಡೇ ಮಾಡ್ತಾನೆ. ಕಾಡಲ್ಲಿ ಇರ್ಲಿ, ನಾಡಲ್ಲಿ ಇರ್ಲಿ. ನಾವು ದೇವ್ರನ್ನ ಕರಿಬೇಕಿಲ್ಲ, ನಾವು ಜಸ್ಟ್ ಮನಸ್ಸಿಟ್ಟು ಅದೊಂದ್ ಶ್ರದ್ಧೆ ಭಕ್ತಿಯಿಂದ ದೇವ್ರಲ್ಲಿ 100% ನಮ್ ಶ್ರದ್ಧೆ ಭಕ್ತಿ ಮನಸ್ ಕೊಟ್ಟು ಪೂಜೆ ಮಾಡಿದ್ರೆ, ಭಕ್ತಿ ಮಾಡಿದ್ರೆ, ಒಳ್ಳೆ ಮಾರ್ಗದಲ್ಲಿದ್ರೆ ದೇವ್ರೇ ಭಕ್ತರ್ನ ಹುಡ್ಕೊಂಡ್ ಬರ್ತಾನೆ. ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಅದೇ ಆಗಿರೋದು. ಅವನಿಗೆ ರಾಮನ್ನ ನೋಡ್ಬೇಕು ಅನ್ನೋದು ಒಂದ್ ಕಡೆ ಇದ್ರೆ, ಅವನ್ ಅಷ್ಟು ಜಪ ಪೂಜೆ ಯಜ್ಞ ಹೋಮ ಎಲ್ಲಾನು ಮಾಡ್ತಿದ್ದ, ಒಳ್ಳೆ ಧರ್ಮ ಪಾಲನೆ ಮಾಡ್ತಿದ್ದ, ಒಳ್ಳೆ ದಾರಿಯಲ್ಲಿ ನಡೀತಿದ್ದ. ಹಾಗಾಗಿ ರಾಮ ಅಲ್ಲಿರುವಂತ ಭಕ್ತರು ನನ್ಗೋಸ್ಕರ ಕಾಯ್ತಿದ್ದಾರೆ, ನನ್ನ ಕರೀತಿದ್ದಾರೆ ಅಂತ ಅವನು ಕಾಡಿಗೆ ಬಂದಿದ್ದು. ಸೊ ರಾಮನ್ನ ನೋಡ್ತಾನೆ, ಅವನಿಗೆ ಅವನ ಹತ್ರ ಕೇಳ್ಕೊತಾನೆ, ಅನುಗ್ರಹ ಮಾಡು, ಸಾಕಿನ್ನು ನಾನು ಈ ಭೂಮಿ ಮೇಲೆ ಇದ್ದಿದ್ದು, ನಿನ್ನ ನೋಡ್ಬೇಕು ಅಂತ ನಾನು ಉಸಿರು ಗಟ್ಟಿ ಹಿಡ್ಕೊಂಡು ಇಷ್ಟ ದಿನ ಕಾಯ್ತಿದ್ದೆ ಅಂತ. ಎಲ್ಲಾ ಸತ್ಕಾರಗಳನ್ನ ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನ ಎಲ್ಲ ಮಾಡ್ತಾರೆ, ರಾಮನ್ ಪಾದಗಳನ್ನೆಲ್ಲ ತೊಳೆದು. ಸೊ ಅವನಿಂದ ಆಶೀರ್ವಾದ ಅನುಗ್ರಹ ಪಡ್ಕೊಂಡು ಆಮೇಲೆ ರಾಮನ್ ಮುಂದೆನೆ ಅಗ್ನಿ ಪ್ರವೇಶ ಮಾಡ್ತಾರೆ. ಅಗ್ನಿ ಪ್ರವೇಶ ಮಾಡೋದು ಅಂದ್ರೆ ಇವಾಗ ನಾವೇನ್ ಹೇಳ್ತೀವಿ ಸುಸೈಡ್ ಅಂತ. ಸೊ ಇದು ಆ ರೀತಿ ಅಲ್ಲ, ಅದು ತಪ್ಪು ಅಂತಲ್ಲ. ಅಗ್ನಿ ಪ್ರವೇಶ ಮಾಡೋದಾಯ್ತು ಅಥವಾ ಜಲ ಸಮಾಧಿ ಹೊಂದೋದಾಯ್ತು, ಅದು ತಪ್ಪು ಅಂತಲ್ಲ. ಇವಾಗ ಇದೇನ್ ಸುಸೈಡ್ ಮಾಡ್ಕೊಳ್ಳೋದು, ಪಾಯ್ಸನ್ ತಗೊಳ್ಳೋ, ಅದೆಲ್ಲ ತುಂಬಾ ತಪ್ಪು. ಯಾಕಂದ್ರೆ ಅಲ್ಲಿ ಅವನಿಗೆ, ಆ ಋಷಿಗೆ ಅವನ್ದ ಆಯುಷ್ಯ ಮುಗಿದ್ರುನು ಅವನು ಪೂಜೆಯಿಂದ ಸಂಪಾದಿಸಿ ರಾಮನ್ನ ನೋಡ್ಬೇಕನ್ನೋ ಒಂದ್ ಒಳ್ಳೆ ಕಾರ್ಯಕ್ಕೋಸ್ಕರ ಅವನು ಬದುಕಿದ್ದ. ಹಾಗಾಗಿ ಅವನ್ ಅಗ್ನಿ ಪ್ರವೇಶ ಮಾಡ್ದ. ಹಾಗೆ ಅವನ್ ಜೊತೆಗೆ ಯಾವ ಕುಟುಂಬ ಕೂಡ ಇರ್ಲಿಲ್ಲ. ಯಾವ್ದೇ ರೀತಿ ಡಿಪ್ರೆಷನ್, ಏನು ಹಾರ್ಟ್ ಬ್ರೇಕ್ಸು ಅಥವಾ ಯಾವ್ದು ಲಾಸು, ಜಾಬ್ ಇಲ್ಲ, ಈ ತರದ್ದೆಲ್ಲ ಡಿಪ್ರೆಷನ್ ಆ ಋಷಿಗೆ ಇರ್ಲಿಲ್ಲ. ಹಾಗಾಗಿ ಅಗ್ನಿ ಪ್ರವೇಶ ಮಾಡಿದ್ದು ತಪ್ಪಲ್ಲ. ಬಟ್ ಇದನ್ನ ನಾವು ಅಂದ್ರೆ ಸುಸೈಡ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಸೊ ನಾವ್ ಈ ತರದ್ದೆಲ್ಲ ರಾಮಾಯಣದಿಂದ ತಿಳ್ಕೊಬೇಕು. ಯಾರಾದ್ರೂ ಅಂದ್ರೆ ಕೋಪದಲ್ಲಿ ಹೇಳ್ತಾರಲ್ಲ, ಮುಂಚೆ ಎಲ್ಲ ಜನ ಬೆಂಕಿಗ್ ಹಾರ್ತಿದ್ರು, ಬಾವಿಗ್ ಬಿದ್ದು ಜೀವ ಬಿಡ್ತಿದ್ರು, ಸೊ ಇವಾಗ ಸುಸೈಡ್ ಮಾಡ್ಕೊಳ್ಳೋದೆಲ್ಲ ನಾರ್ಮಲ್ ಅಂತ. ಅಲ್ಲ, ಅದಕ್ಕೆ ಇರುವಂತ ಮಹತ್ವನ ಬೇರೆ.
ಅವ್ರಲ್ಲಿ ಅಗ್ನಿದೇವನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲಾ ರೀತಿ ವಿಧಿ ನಿಯಮಗಳನ್ನ ಪಾಲನೆ ಮಾಡಿ ಸೊ ಅವರು ಅಗ್ನಿ ಪ್ರವೇಶ ಮಾಡೋದಾಗ್ಲಿ ಅಥವಾ ಜಲ ಸಮಾಧಿ ಆಗೋದಾಗ್ಲಿ. ಜಲ ಸಮಾಧಿ ಇವಾಗಿನ ಜನ ಬಾವಿ ಕೆರೆಗೆ ಬಿದ್ದು ಸುಸೈಡ್ ಮಾಡ್ಕೋತಾರ, ಆ ರೀತಿ ಎಲ್ಲ. ಜಲ ಸಮಾಧಿ ಆಗ್ಬೇಕಂದ್ರೆ ಅದಕ್ಕೊಂದಿಷ್ಟು ಪ್ರೊಸೀಜರ್ಸ್ ಅಂತ ಇದೆ, ಅಂದ್ರೆ ರೂಲ್ಸ್ ಅಂತ ಇದೆ. ನಮ್ ಕುಟುಂಬದವ್ರ ಒಪ್ಪಿಗೆ ಎಲ್ಲಾ ಪಡಿಬೇಕು. ನಾವು ಸಂತೋಷದಿಂದ ಈ ಜೀವನ ಸಾಕು, ಮೋಕ್ಷಕ್ ಹೊಂದಿಸು ಅಂತ ನಾವು ದೇವ್ರ ಹತ್ರ ಬೇಡ್ಕೊಂಡು ಸಾಯ್ಬೇಕೇ ಹೊರತು ಇವತ್ ನನ್ ತಲೆ ಮೇಲೆ ಏನೋ ಸಾಲ ಇದೆ ಅಥವಾ ಏನೋ ದೊಡ್ಡ ಜವಾಬ್ದಾರಿ ಇದೆ, ಇಲ್ಲ ನಂಗೆ ಯಾರೋ ಮೋಸ ಮಾಡಿದ್ದಾರೆ, ಕೈಯಲ್ಲಿ ಜಾಬ್ ಇಲ್ಲ, ಬದುಕಕ್ ಆಗ್ತಿಲ್ಲ, ಈ ತರ ಡಿಪ್ರೆಷನ್ ಇಂದ ಸಾಯೋದು ಖಂಡಿತವಾಗ್ಲೂ ಯಾರ ಆತ್ಮನು ಆ ರೀತಿ ಸುಸೈಡ್ ಮಾಡ್ಕೊಳ್ಳೋರ್ ಆತ್ಮ ಯಾವ್ದು ಮೋಕ್ಷಕ್ ಹೊಂದಲ್ಲ. ಆ ಆತ್ಮಕ್ಕೆ ಯಾವಾಗ್ಲೂ ಕಷ್ಟ ಆಗ್ತಿರತ್ತೆ. ನಾರ್ಮಲಿ ಊರ್ ಕಡೆ ಎಲ್ಲಾ ಹೇಳ್ತಾರಲ್ಲ, ಅಂತರ್ ಪಿಚಾಚಿಯಾಗಿ ಅಲಿತಿರತ್ತೆ ಆತ್ಮ ಅಂತ. ಸೊ ಆ ರೀತಿ ಆಗತ್ತೆ. ಇದ್ರಿಂದ ಸ್ವಲ್ಪ ಜನ ಅಂದ್ರೆ ರಾಂಗ್ ವೇಲಿ ಮೋಟಿವೇಟ್ ಆಗ್ತಾರೆ. ನಮ್ಮ ಪುರಾಣಗಳಲ್ಲಿ ಈ ರೀತಿ ಉಲ್ಲೇಖ ಇರೋದು, ಅಗ್ನಿ ಪ್ರವೇಶ ಆಯ್ತು, ಜಲ ಸಮಾಧಿ ಆಗೋದು ಅಥವಾ ಜೀವಂತ ಸಮಾಧಿ ಆಗೋದು. ನಾವು ರಾಯರ್ನೇ ತಗೋಬಹುದು, ರಾಘವೇಂದ್ರ ಸ್ವಾಮಿಗಳು, ಅವರು ಜೀವಂತ ಸಮಾಧಿನೇ ಆಗಿದ್ದು. ಬಟ್ ಅವ್ರ ಆತ್ಮ ಇನ್ನೂ ಇದೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಿದೆ, ನಮ್ಗೆಲ್ಲ ಆಶೀರ್ವಾದ ಮಾಡ್ತಿದೆ. ಅವರು ಸ್ವತಃ ಮೂಲ ರಾಮರ ಭಕ್ತರು, ಹಾಗೆ ಕೃಷ್ಣನ ಆರಾಧಕರು. ಸೊ ಅವರು ಸುಸೈಡ್ ಮಾಡ್ಕೊಂಡ್ರು ಅಂತ ನಾವು ಹೇಳಕ್ ಆಗಲ್ಲ. ಸೊ ಹಾಗಾಗಿ ಯಾರೂ ಆ ರೀತಿ ಅಂತ ತಪ್ಪುಗಳನ್ನ ಮಾಡ್ಬಾರ್ದು. ಮಾಡೋದಿದ್ರೆ ಗುರುಗಳನ್ನ ಭೇಟಿಯಾಗಿ ನಿಮ್ ಮನ್ಸಲ್ಲಿರೋದೆಲ್ಲ ಅವ್ರ ಹತ್ರ ಹೇಳ್ಕೊಂಡು, ನಿಮ್ ಕುಟುಂಬದವ್ರಿಗೆಲ್ಲಾ ಹೇಳ್ಕೊಂಡು, ಯಾವ ರೀತಿ ಒಂದ್ ಪ್ರೊಸೀಜರ್ ಇದೆ. ಎಷ್ಟೊಂದ್ ಕಡೆ ಎಲ್ಲ ನಾವು ಋಷಿಗಳು ಜಲ ಸಮಾಧಿ ಮಾಡೋದನ್ನ ನೋಡ್ತೀವಿ. ಹಾಗೆ ಮನೆ ಮಠ ಎಲ್ಲ ಬಿಟ್ಟು ಹೋಗಿ ಸನ್ಯಾಸಿಗಳಾಗಿ ಹಿಮಾಲಯದಲ್ಲಿ ತಪಸ್ ಮಾಡಿ ಅಲ್ಲೇ ಪ್ರಾಣ ಹೋಗಿರೋದು ಇರತ್ತೆ. ಸೊ ರಾಂಗ್ ವೇ ಅಲ್ಲಿ ಮೋಟಿವೇಟ್ ಆಗ್ಬೇಡಿ. ನಮ್ಮ ಗ್ರಂಥ ಪುರಾಣಗಳ ಪ್ರಕಾರ ಸುಸೈಡ್ ಇಸ್ ಕಂಪ್ಲೀಟ್ಲಿ ಅದು ತಪ್ಪು. ಡಿಪ್ರೆಷನ್ ಇಂದ ಸಾಯೋದು ಅಥವಾ ಏನೋ ಮಾಡ್ಕೊಳ್ಳೋದು ಅದು ಕಂಪ್ಲೀಟ್ಲಿ ರಾಂಗ್. ಸೊ ಇಲ್ಲಿ ಆ ಋಷಿ ರಾಮನ ಕಂಡು ಎಲ್ಲಾ ರೀತಿಯಲ್ಲಿ ಅಗ್ನಿ ಪ್ರವೇಶ ಅಂದ್ರೆ ಅಗ್ನಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಎಲ್ಲಾ ರೀತಿ ವಿಧಿಗಳನ್ನ ಎಲ್ಲ ಫಾಲೋ ಮಾಡಿ ಆಮೇಲೆ ಅವ್ರು ಅಗ್ನಿ ಪ್ರವೇಶ ಮಾಡಿರ್ತಾರೆ. ಸೊ ಆಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಸೊ ಈ ರೀತಿ ಇಲ್ಲೆಲ್ಲ ನಮ್ಗೋಸ್ಕರ ಕಾಯ್ತಿದ್ದಾರೆ, ನಮ್ಮ ಅಭಯ ಹಸ್ತ ಅವ್ರಿಗೆ ಬೇಕಿದೆ, ಹಾಗಾಗಿ ನಾವು ಕಾಡಿಗೆ ಬಂದಿದ್ದು ಅಂತ. ಕೈಕೇಯಿ ಬಂದು ನೆಪ ಮಾತ್ರ ಅಂತ ಲಕ್ಷ್ಮಣನಿಗೆ ರಾಮ ತಿಳಿಸ್ಕೊಡ್ತಾನೆ. ಹಾಗೆ ಆ ಋಷಿಗಳನ್ನ ಅನುಗ್ರಹ ಮಾಡಿ ಮುಂದೆ ಬರ್ತಿರ್ಬೇಕಂದ್ರೆ ಅಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ವಿರಾಧ ಅಂತ. ಅವನು ಇವ್ರ 3 ಜನನ ನೋಡಿ ಅವನ್ ಕಣ್ಣು ಸೀತೆ ಮೇಲ್ ಹೋಗತ್ತೆ. ಸೀತೆನ ಎತ್ಕೊಂಡು ಹೆಗಲ್ ಮೇಲೆ ಕುಂದರ್ಸ್ಕೊಂಡು ಓಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ರಾಮನಿಗೆ ಕೋಪ ಬರತ್ತೆ. ಕೋಪ ಬಂದು ಲಕ್ಷ್ಮಣನ್ಗೆ ಹೇಳ್ತಾನೆ, ಹೋಗಿ ಆ ರಾಕ್ಷಸನ ಸಂಹಾರ ಮಾಡ್ಬೇಕು, ನನ್ಗೆ ಕೋಪ ಬರ್ತಿದೆ ಅಂತ. ರಾಮ ಯಾವ ರೀತಿ ಹೇಳ್ತಾನಂದ್ರೆ, ಕೈಕೆ ಕಾಡಿಗೆ ಹೋಗು ಅಂದಾಗೂ ನಂಗೆ ಕೋಪ ಬರ್ಲಿಲ್ಲ, ಕೈಕೆ ಮಾಡಿರೋ ಕೆಲ್ಸದಿಂದ ನನ್ ತಂದೆ ತೀರ್ಕೊಂಡಾಗೂ ನನಗ್ ಕೋಪ ಬರ್ಲಿಲ್ಲ, ನನ್ ತಂದೆ ನನ್ಗೆ ಪಟ್ಟಾಭಿಷೇಕ ಮಾಡಲ್ಲ ಅಂದಾಗೂ, ಅಷ್ಟೆಲ್ಲಾ ಸಾಮ್ರಾಜ್ಯ ಕಳ್ಕೊಂಡಾಗೂ ನಂಗೆ ಕೋಪ ಬಂದಿಲ್ಲ. ನಾನ್ ಇರುವಾಗ ನನ್ನ ಪತ್ನಿನ ಪರಪುರುಷ ಎತ್ಕೊಂಡು ಹೋಗೋದು ಅಥವಾ ಅವಳನ್ನ ಸ್ಪರ್ಶ ಮಾಡೋದು ಅದನ್ನ ನನ್ನಿಂದ ಸಹಿಸಕ್ ಆಗ್ತಿಲ್ಲ, ನನಗೆ ಕೋಪ ಬರ್ತಿದೆ, ಹೋಗಿ ಅವನ ಹಿಡಿಬೇಕು ಅಂತ ರಾಮ ಲಕ್ಷ್ಮಣರಿಬ್ರು ಹೋಗ್ತಾರೆ. ಅವಾಗ ಅಲ್ಲಿ ಇದ್ದ ವಿರಾದ ರಾಕ್ಷಸ, ಇಷ್ಟು ಸುಂದರವಾದ ಹುಡ್ಗಿ ನಿಮ್ ಜೊತೆ ಇರೋಕೆ ಯೋಗ್ಯಳಲ್ಲ, ಇವಳು ನನ್ ಜೊತೆ ಇರೋಕೆ ನನ್ ಜೊತೆ ಇರ್ಬೇಕು, ನನ್ ಪತ್ನಿ ಆಗಕ್ಕೇನೆ ಯೋಗ್ಯಳು ಅಂತ ಹೇಳ್ತಾರೆ. ಆ ರಾಮ ಲಕ್ಷ್ಮಣರ್ ಕೋಪ ಗೊತ್ತಾಗಿ ಸೀತೆನ ಅಲ್ಲೇ ಬಿಟ್ಟು ರಾಮ ಲಕ್ಷ್ಮಣರ್ನ ಅವನ್ ಹೆಗಲ್ ಮೇಲೆ ಎತ್ಕೊಂಡು ಓಡ್ತಿರ್ತಾನೆ. ರಾಮ ಹಾಗೆ ಲಕ್ಷ್ಮಣ ಅವನ 2 ತೋಳುಗಳನ್ನ ಕತ್ತರಿಸ್ತಾರೆ. ಅವಾಗ ಅವನು ಕೆಳಗಡೆ ಉರುಳ್ತಾನೆ. ಅವಾಗ ಹೇಳ್ತಾನೆ, ನೀನ್ ರಾಮ ಅಂತ ನಂಗೆ ಗೊತ್ತಾಗ್ಲಿಲ್ಲ, ನಿನ್ನಿಂದ ಒಳ್ಳೇದೇ ಆಯ್ತು ಅಂತ ಅಂದು ನಡೆದಿರುವಂತದ್ದೆಲ್ಲ. ಅವನು ಮುಂಚೆ ತುಂಬುರು ಎಂಬ ಗಂಧರ್ವ ಇರ್ತಾನೆ. ಸೊ ಅವನು ಶಾಪಕ್ಕೆ ರಾಕ್ಷಸ ಆಗಿರ್ತಾನೆ. ಅವನು ನಿಜವಾಗ್ಲೂ ರಾಕ್ಷಸ ಅಲ್ಲ, ಅವನಿಗೆ ಶಾಪ ಇರತ್ತೆ, ಬ್ರಹ್ಮನ್ ಶಾಪ. ಸೊ ಹಂಗಾಗಿ ಅವನು ರಾಕ್ಷಸ ಆಗಿ ಹಾಗೆ ಅವನು ಅದನ್ ಶಾಪ ವಿಮೋಚನೆ ಯಾವಾಗ ಆಗತ್ತೆ ಅಂತಾನು ಕೇಳಿರ್ತಾನೆ. ಅದಕ್ ಬ್ರಹ್ಮದೇವ್ರು ಹೇಳಿರ್ತಾರೆ, ಯಾವಾಗ ವಿಷ್ಣು ರಾಮನ ಅವತಾರ ಎತ್ತಿ ಬಂದು ನಿನ್ನ 2 ಕೈಗಳನ್ನ ಕತ್ತರಿಸ್ತಾನೆ, ಹಾಗೆ ನೀನ್ ಸಂಹಾರ ಮಾಡ್ತಾನೆ, ಅವಾಗ ನೀನು ರಾಕ್ಷಸ ಜನ್ಮದಿಂದ ಮುಕ್ತಿ ಹೊಂದಿ ಮತ್ತೆ ಗಂಧರ್ವ ಇದನ್ನ ಪಡಿತೀಯ ಅಂತ ಹೇಳ್ತಾರೆ. ಸೊ ನಿನ್ನಿಂದ ಉಪಕಾರ ಆಯ್ತು, ನನ್ ಶಾಪ ವಿಮೋಚನೆ ಮಾಡ್ದೆ, ನನ್ನ ಎದೆಗ್ ಬಾಣ ಬಿಡು ಅಂತ ರಾಮನ ಹತ್ರ ಕೇಳ್ಕೊತಾನೆ. ಆ ರಾಮ ವಿರಾಧನ ರಾಕ್ಷಸನ ಎದೆಗೆ ಬಾಣ ಬಿಡ್ತಾನೆ. ಅಲ್ಲಿ ಅವನ ಮೋಕ್ಷಕ್ ಹೊಂದಿಸ್ತಾನೆ. ಹಿಂಗೆ ತುಂಬಾ ಜನ ಅಲ್ಲಿರುವಂತ ರಾಕ್ಷಸರಿಗೆ ಬ್ರಹ್ಮನ್ ವರ, ಶಿವನ್ ವರ ಇರತ್ತೆ. ಸೊ
ಅಲ್ಲಿರೋರೆಲ್ಲ ಬ್ರಹ್ಮನ್ ಕುರಿತು ತಪಸ್ ಮಾಡಿ ಈ ಶಕ್ತಿನ ಪಡೆದಿರ್ತಾರೆ. ಇದು ಇವೆರಡೂ ಕಥೆಗಳು ಶರಭಂಗ ಋಷಿ ಕಥೆ ಆಯ್ತು, ಹಾಗೆ ವಿರಾಧರ್ ರಾಕ್ಷಸ ಸಂಹಾರನ್ ಕಥೆ ಆಯ್ತು. ಪದ್ಮ ಪುರಾಣದಲ್ಲಿ ಮತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ, ಸ್ಕಂದ ಪುರಾಣದಲ್ಲಿ ಏನಂದ್ರೆ ಸ್ವಲ್ಪ ಹಿಂದೆ ಮುಂದೆ ಫಸ್ಟ್ ಒಂದಿಷ್ಟ್ ಕಡೆ ಪದ್ಮ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ರಾಮಾಯಣ ಇದೆ ಅಲ್ಲ, ಆ ರಾಮಾಯಣದಲ್ಲಿ ಶರಭಂಗರ ಋಷಿ ಅವ್ರೇನ್ ಅಗ್ನಿ ಪ್ರವೇಶ ಮಾಡಿದ್ದು ರಾಮನಿಗೋಸ್ಕರ ಕಾದಿದ್ದು ಆ ಕತೆ ಮೊದಲ್ ಬರತ್ತೆ. ವಾಲ್ಮೀಕಿ ಪುರಾಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ವಿರಾಧನ ಸಂಹಾರ ಮಾಡಿದ್ದು ಮೊದಲ್ ಬರತ್ತೆ, ಆಮೇಲೆ ಶರಭಂಗ ಋಷಿ ಕತೆ ಬರತ್ತೆ. ಸೊ ಎರಡೂ ನಡೆದಿರುವಂತ ಸಿಚುವೇಶನ್, ಬಟ್ ಹೇಳೋ ರೀತಿ ಅಥವಾ ಹೇಳೋ ಸ್ಥಾನ ಬೇರೆ. ಫಸ್ಟ್ ವಾಲ್ಮೀಕಿ ಪುರಾಣದ ಪ್ರಕಾರ ನೋಡಿದ್ರೆ ವಿರಾಧ ರಾಕ್ಷಸನ್ ಸಂಹಾರನ್ ಕಥೆನೆ ಮೊದಲ್ ಬರತ್ತೆ. ಸ್ಕಂದ ಪುರಾಣ, ಪದ್ಮ ಪುರಾಣ, ಮಧ್ವಾಚಾರ್ಯರ ಪುರಾಣದ ಪ್ರಕಾರ ಎಲ್ಲ ನೋಡಿದ್ರೆ ಶರಭಂಗ ಋಷಿ ಅಗ್ನಿ ಪ್ರವೇಶ ಮಾಡಿದ್ದು ಅದು ಮೊದಲ್ ಬರತ್ತೆ. ಸೊ ಎಲ್ಲ ರಾಮನ್ ಲೀಲೆನೆ. ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತಹ ಕತೆ. ಸೊ ನಾಳೆ ದಿನ ಮತ್ತೆ ಏನಾಯ್ತು ಅಂತ ಹೇಳ್ತೀನಿ. ನನ್ನ ರಾಮಾಯಣ ಜರ್ನಿಯಲ್ಲಿ ನೀವು ಜಾಯ್ನ್ ಆಗಿ, ಹಾಗೆ ಹನುಮಂತನ ಕತೆಗಳನ್ನ ಹೇಳ್ತಾ ಇದ್ದೀನಿ ಪ್ರತಿದಿನ. ಸೊ ರಾಮ ಎಲ್ಲಿರ್ತಾನೆ ಅಲ್ಲಿ ಹನುಮಂತ ಇರ್ತಾನೆ, ಹನುಮಂತ ಎಲ್ಲಿರ್ತಾನೆ ಅಲ್ಲಿ ರಾಮ ಸೀತೆ ಇರ್ತಾರೆ. ಸೊ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.